ಜಾಗೃತ ಹಿಂದೂ ಸಮಾಜದ ನಿರ್ಮಾಣವೇ ಎಲ್ಲದಕ್ಕೂ ಉತ್ತರ. ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಯಲ್ಲಿ ಉಗ್ರರು ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಭೀಕರವಾಗಿ ಹತ್ಯಾಕಾಂಡ ನಡೆಸಲಾಗಿದೆ. ಇತ್ತೀಚೆಗಷ್ಟೇ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧದ ಪ್ರತಿಭಟನೆಯ ನೆಪದಲ್ಲಿ ಭೀಕರ ಹಿಂಸಾಚಾರವು ನಡೆದಿತ್ತು. ಇಂತಹ ಸಮಯದಲ್ಲಿ ಈ ದೇಶದಲ್ಲಿ ಬಹುಸಂಖ್ಯಾತ ಸಮಾಜವಾಗಿರುವ ಹಿಂದೂ ಸಮಾಜಕ್ಕೆ ಬದುಕುವ ಹಕ್ಕೇ ಇಲ್ವಾ ಎಂಬ ಪ್ರಶ್ನೆ ಬರುವುದು ಸಹಜ. ಹಾಗಾದರೆ ಹಿಂದೂ ಸಮಾಜ ಎಡವುತ್ತಿರುವುದು ಎಲ್ಲಿ? ಯಾಕಾಗಿ ಹಿಂದೂ ಸಮಾಜ ಇಂತಹ ಕೃತ್ಯಕ್ಕೆ ಮತ್ತೆ ಮತ್ತೆ ಒಳಗಾಗ್ತಾ ಇದೆ? ಹಿಂದೂ ಸಮಾಜ ರಕ್ಷಿಸಲು ಆರಕ್ಷಕರೇ ಬರಬೇಕಾ? ಸಂಘಟಿತ ಉತ್ತರ ನೀಡುವಲ್ಲಿ ನಾವು ಏಕೆ ವಿಫಲ ಆಗುತ್ತಿದ್ದೇವೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ. ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಇಂತಹ ಭೀಕರ ಕೃತ್ಯ ನಡೆಸುವ ಉಗ್ರರಿಗೆ ಏನು ಮಾಡಬೇಕೆಂಬ ಸ್ಪಷ್ಟತೆ ಇದೆ. ಅವರ ಟಾರ್ಗೆಟ್ ಯಾರು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಈ ಬಾರಿಯಂತೂ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ನೇರವಾಗಿ ಹತ್ಯೆ ಮಾಡಿದ್ದಾರೆ. ಪ್ರವಾಸಿಗರು ಹಿಂದೂ ಅಲ್ಲವೋ ಹೌದು ಎಂದು ನೋಡಲು ಐಡೆಂಟಿಟಿ ಕಾರ್ಡ್ ತೋರಿಸಲು ಹೇಳಿದ್ದಾರೆ. ಸಾಲದಕ್ಕೆ ಪ್ಯಾಂಟ್ ಬಿಚ್ಚಿ ನೋಡಿದ್ದಾರೆ. ಇಷ್ಟೊಂದು ಸ್ಪಷ್ಟತೆ ಅವರಲ್ಲಿ ಇದೆ ಅಂದ ಮೇಲೆ ಇದನ್ನು ಹಿಂದೂ ನರಮೇಧ ಎಂದು ಕರೆಯುವುದರಲ್ಲಿ ತಪ್ಪೇನಿದೆ? ಆದರೆ ನಾವಿದನ್ನು ಖಂಡಿಸುವಲ್ಲೂ ಒಂದೊಂದು ಅಕ್ಷರದ ಮೇಲೆಯೂ ಕಣ್ಣಿಟ್ಟು ಎಲ್ಲಿ ಒಂದು ಸಮುದಾಯಕ್ಕೆ ನೋವಾಗುತ್ತಿದೆಯೋ ಎಂಬ ಬರವಣಿಗೆಯಲ್ಲೂ ಸೆಕ್ಯುಲರ್ ತತ್ವವನ್ನೇ ಪಾಲನೆ ಮಾಡುತ್ತೇವೆ. ಇದು ಈಗಿನ ಕಾಲದ ದುರಂತ. ಪಹಲ್ಗಾಮ್ ಘಟನೆಯ ನಂತರ ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶಿತ ಭಾವವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಂದಷ್ಟು ದಿನಗಳ ಕಾಲ ಈ ಆಕ್ರೋಶ ಇದ್ದೇ ಇರುತ್ತದೆ. ಅನಂತರ ಎಲ್ಲವನ್ನು ಮರೆತು ಬಿಡುವ ಸಮಾಜ ನಮ್ಮದು. ಇದು ವಾಸ್ತವ ಸತ್ಯ ಕೂಡ. ಆದರೆ ಈ ಆಕ್ರೋಶ ನಿರಂತರವಾಗಿ ಇರಬಹುದಾ? ಆಕ್ರೋಶ ಭರಿತರಾಗಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಿಲ್ಲ. ನಮ್ಮ ಆಕ್ರೋಶವನ್ನು ಬೇರೆ ಬೇರೆ ರೂಪದಲ್ಲಿ ಗೊತ್ತೇ ಆಗದಂತೆಯೂ ತೋರಿಸಬಹುದು. ಇವುಗಳ ಅರಿವು ನಮ್ಮ ಸಮಾಜಕ್ಕೆ ಬರಬೇಕು. ಜಾಗೃತ ಹಿಂದೂ ಸಮಾಜದ ನಿರ್ಮಾಣವೇ ಇದಕ್ಕೆಲ್ಲ ಪರಿಹಾರ. ಇದನ್ನೇ ಅವತ್ತು ಡಾಕ್ಟರ್ ಜಿ ಅವರು ಮನದಲ್ಲಿಟ್ಟುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿರೋದು. ರಾಜಕೀಯ ಸ್ಥಿತ್ಯಂತರಗಳನ್ನು ನೋಡಿ ಜಾಗೃತ ಸಮಾಜದ ನಿರ್ಮಾಣವಾಗಿದೆ ಅಂದುಕೊಂಡಿರುವುದೇ ನಮ್ಮ ಸಮಾಜದ ಈಗಿನ ದುರಂತ. ರಾಜಕೀಯ ಸ್ಥಿತ್ಯಂತರ 5 ವರ್ಷಗಳಿಗೊಮ್ಮೆ ನಡೆಯುತ್ತಾನೆ ಇರುತ್ತೆ. ಅದು ಚುನಾವಣಾ ಕಾಲದ ಸನ್ನಿವೇಶದಲ್ಲಿ ನಡೆಯುವ ಬೆಳವಣಿಗೆ ಮತ್ತು ಸನ್ನಿವೇಶವನ್ನು ಆಧರಿಸಿ ಇರುತ್ತದೆ. ಇದು ತಾತ್ಕಾಲಿಕ ಸ್ಥಿತ್ಯಂತರ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಜಾಗೃತಿ ನಿತ್ಯ ನಿರಂತರವಾಗಿರಬೇಕು. ಪ್ರತಿಯೊಬ್ಬ ಹಿಂದುವಿಗೂ ಎಲ್ಲಿ ಏನೇ ಘಟನೆ ನಡೆಯಲಿ ಕನಿಷ್ಠ ಪಕ್ಷ ಅದನ್ನು ಖಂಡಿಸುವ, ಅದು ಮರುಕಳಿಸದಷ್ಟು ಜಾಗೃತಿ ವಹಿಸುವ ಜಾಗೃತಿ ನಿರ್ಮಾಣವಾಗಬೇಕು. ಇದಕ್ಕಾಗಿಯೇ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಡಾಕ್ಟರ್ ಜಿ ಅವತ್ತು ಸಂಘದ ಮೂಲಕ ನಡೆಸಿಕೊಂಡು ಬಂದಿದ್ದು. ಕ್ಷಾತ್ರ ಸಮಾಜದ ನಿರ್ಮಾಣ ಮತ್ತು ನಿತ್ಯ ನಿರಂತರ ಸಮಾಜ ತನ್ನೊಳಗೆ ಅಳವಡಿಸಿಕೊಂಡರೆ ಸಾಕು, ಸಶಕ್ತ ಮತ್ತು ಸದೃಢ ಹಿಂದೂ ಸಮಾಜ ನಿರ್ಮಾಣವಾಗುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ನಿಟ್ಟಿನಲ್ಲಿ 100 ವರ್ಷಗಳ ಕಾಲ ಕೆಲಸ ಮಾಡುತ್ತಾನೆ ಬರುತ್ತಿದೆ. ಸಮಾಜ ಇದನ್ನು ಸ್ವೀಕರಿಸಿದಾಗ ಜಾಗೃತಿ ಹಿಂದೂ ಸಮಾಜದ ನಿರ್ಮಾಣವಾಗುತ್ತದೆ. ಜಾಗೃತ ಹಿಂದೂ ಸಮಾಜದ ನಿರ್ಮಾಣವೇ ಎಲ್ಲದಕ್ಕೂ ಉತ್ತರ. ಐ ರಿಪೀಟ್, ಜಾಗೃತ ಹಿಂದೂ ಸಮಾಜದ ನಿರ್ಮಾಣವೇ ಎಲ್ಲದಕ್ಕೂ ಉತ್ತರ.